ಓಂ ನಮಃ ಸಿದ್ಧೇಭ್ಯಃ. ಓಂ ಹ್ರೀಂ ಶ್ರೀ ಚಂದ್ರಪ್ರಭ ಜಿನೇಂದ್ರಾಯ ನಮೋ ನಮಃ ಸ್ವಾಹ. ಇವತ್ತು 2026 12 ರಾಶಿಗಳಲ್ಲಿ 4ನೇ ರಾಶಿ ಕರ್ಕ ರಾಶಿ ಅಥವಾ ಕರ್ಕಾಟಕ ರಾಶಿಯ ಫಲಗಳು ಯಾವ ರೀತಿ ಇದೆ, ಶುಭ ಅಶುಭ, ಪಾಸಿಟಿವ್ ಹಾಗೂ ನೆಗೆಟಿವ್ ಫಲ ಯಾವ ರೀತಿ ಸಿಗುತ್ತದೆ ಎಂಬುದರ ಬಗ್ಗೆ ಚರ್ಚೆ ಮಾಡೋಣ. ವರ್ಷದ ಪ್ರಾರಂಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಒಳ್ಳೆ ಫಲ ಇದ್ದರೂ ಕೂಡ ಸ್ವಲ್ಪ 2026 ಜನವರಿಯಿಂದ ಮಾರ್ಚ್ದವರೆಗೆ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಇರಬೇಕು. ವಿಶೇಷವಾಗಿ ಆರೋಗ್ಯದಲ್ಲಿ, ಗಾಡಿ ವಾಹನ ಪ್ರಯಾಣ, ಎಲೆಕ್ಟ್ರಿಕ್ ವಸ್ತುಗಳು ಇವುಗಳಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು. ಮಾನಸಿಕ ಒತ್ತಡ ಜಾಸ್ತಿ ಆಗ್ಬೋದು. ಯಾರ ಮೇಲೆ ಜಾಸ್ತಿ ಬೇಗ ನಂಬಬೇಡಿ. ಆಮೇಲೆ ಮುಂದೆ ಮಾರ್ಚದ ನಂತರ ಕರ್ಕ ರಾಶಿಯವರಿಗೆ ಅತ್ಯಂತ ಶುಭ, ಮಂಗಲ ಮತ್ತು ಶ್ರೇಷ್ಠವಾದ ಫಲಗಳು ಸಿಗುತ್ತವೆ. ಮತ್ತು ಇನ್ನೊಂದು ಏನು ವಿಶೇಷವಾಗಿ ತಾವು ತಿಳ್ಕೊಳ್ಬೇಕಂದ್ರೆ, ರಾಹು ಗ್ರಹ ಏನಿದೆಯೋ ತಮಗೆ ಈಗ ತಮ್ಮ ಕರ್ಕ ಲಗ್ನ ಮತ್ತು ಕರ್ಕ ರಾಶಿಯಿಂದ 8ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾರೆ ಮತ್ತು ಕೇತು ಗ್ರಹ 2ನೇ ಮನೆಯಲ್ಲಿ ಇದ್ದಾರೆ. 8ನೇ ಮನೆಯಲ್ಲಿರೋದರಿಂದ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಮಾಡ್ತಾರೆ. ಮತ್ತು ಪ್ರತಿ ತಿಂಗಳು ನೋಡಿ, ನೀವು ಅಷ್ಟಮ ರಾಹು ಇರೋದರಿಂದ ಮತ್ತು ಅಲ್ಲೇ ಯಾವಾಗ ಪ್ರತಿ ತಿಂಗಳು ಚಂದ್ರ ಗ್ರಹ ಬರುತ್ತಾರೆ ಆವಾಗ ಸ್ವಲ್ಪ ನಿಮಗೇನಾದರೂ ಮನಸ್ಸಿನಲ್ಲಿ ವಿಚಲತೆ, ಮಾನಸಿಕವಾಗಿ ಶಾರೀರಿಕವಾಗಿ ಏನಾದರೂ ತೊಂದರೆಗಳಾಗ್ಬೋದು. ಪ್ರತಿ ತಿಂಗಳ ಧನಿಷ್ಠ, ಶತಭಿಷ, ಪೂರ್ವಭಾದ್ರ ಈ ನಕ್ಷತ್ರ ಬಂದಾಗ ಸ್ವಲ್ಪ ಈ ವರ್ಷ ಎಚ್ಚರಿಕೆಯಿಂದಿರ್ರಿ. ಯಾವುದೇ ಹೊಸ ನಿರ್ಣಯಗಳನ್ನು ತಗೋಬೇಡಿ, ಪ್ರಯಾಣಾದಿಗಳನ್ನು ಮಾಡಬೇಡಿ. ಆನಂತರ ರಾಹುಗ್ರಹ 8ನೇ ಮನೆಯಲ್ಲಿರೋದ್ರಿಂದ ಮತ್ತು ಕೇತು ಗ್ರಹ 2ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ, ಮಾನಸಿಕ ಸ್ಥಿತಿಗತಿಗಳಲ್ಲಿ ತೊಂದರೆ ಆಗ್ತದೆ. ಕೆಲಸ ಕಾರ್ಯಗಳಲ್ಲಿ, ತಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗಬಹುದು. ಮತ್ತೇನಾದರೂ ಕೋರ್ಟು ಕಚೇರಿಯ ಕೇಸುಗಳು ನಡೀತಾ ಇದ್ದರೆ ಅವುಗಳಲ್ಲಿಯೂ ಕೂಡ ಸ್ವಲ್ಪ ತೊಂದರೆನೇ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ರಾಹುಗ್ರಹದು ಏನಾದರೂ ಜಪ, ಏನು ಭಗವಾನ್ ಅರಿಷ್ಟ ನೇಮಿ ಸ್ವಾಮಿ ಏನು ನೇಮಿನಾಥ್ ತೀರ್ಥಂಕರಿದ್ದಾರೆ ಅವ್ರದ್ದು ವಿಶೇಷವಾಗಿ ಜಪ, ಅವ್ರದ್ದು ಧ್ಯಾನ, ಆನಂತರ ಕೆಲವೊಂದು ರಾಹು ಗ್ರಹಕ್ಕೆ ಕಪ್ಪು ವಸ್ತುಗಳು, ನೀಲಿ ಬಣ್ಣದ ವಸ್ತುಗಳು, ಹೊಗೆ ಬಣ್ಣದ ವಸ್ತುಗಳು ಅವುಗಳನ್ನು ಏನು ದಾನ ಮಾಡಬಹುದು ಆ ವಸ್ತುಗಳನ್ನು ತಾವು ಯಥಾಶಕ್ತಿ ದೇವಸ್ಥಾನಗಳಲ್ಲಿ ಅಥವಾ ಅನ್ಯ ಗುರುಕುಲು ಆಶ್ರಮಗಳು ಇರ್ತವೆ, ಸ್ಕೂಲು ಕಾಲೇಜು ಹಾಸ್ಪಿಟಲ್ಗಳು ಇರ್ತವೆ, ಅಂತ ಏನು ಲೋಕ ಕಲ್ಯಾಣದ ಕಾರ್ಯ ಆಗ್ತಾಯಿದೆ ಅಂಥ ಸ್ಥಾನಗಳಿಗೆ ತಾವು ಕೊಡ್ಬೋದು. ಏನಾದರೂ ಬಡವರಿದ್ದರೆ ಅಂತಹ ಬಡವರಿಗೂ ಕೂಡ ತಾವು ಯಥಾಶಕ್ತಿ ದಾನ ಮಾಡಬಹುದು. ಹಾಗಾಗಿ ರಾಹುಗ್ರಹ ಮುಂದೆ ಅವರು ಲಾಸ್ಟ್ ಕೊನೆಯಲ್ಲಿ ತಮಗೆ ಡಿಸೆಂಬರ್ ತಿಂಗಳಲ್ಲಿ 8ನೇ ಮನೆಯಿಂದ 7ನೇ ಮನೆಗೆ ಬಂದಾಗ ಸ್ವಲ್ಪ ನಿಮ್ಮ ಜೀವನದಲ್ಲಿ, ಯಾಕಂದರೆ ಮಕರ ರಾಶಿಯಲ್ಲಿ ಅವರು ಪ್ರವೇಶ ಆಗ್ತಾರೆ, ಆವಾಗ ಸ್ವಲ್ಪ ಎಲ್ಲ ತಮ್ಮ ಜೀವನದಲ್ಲಿ ಒಳ್ಳೆಯ ಶುಭ ಕಾರ್ಯಗಳು ನಡೀತವೆ. ಆದರೂ ಕೂಡ ಮದುವೆ ವಿಚಾರದಲ್ಲಿ ಯಾರ್ದು ಮದುವೆ ಆಗಿಲ್ಲ ಅವರಿಗೆ ಸ್ವಲ್ಪ ಎಲ್ಲ ಗುರುಬಲ ಮುಂದಿದ್ರೂ ಅವರಿಗೆ ಸ್ವಲ್ಪ ಮದುವೆ ಆಗಲಿಕ್ಕೆ ಅಡೆತಡೆಗಳು, ತೊಂದರೆಗಳು, ಅಥವಾ ಮದುವೆ ಫಿಕ್ಸ್ ಆದರೆ ಅದೇನಾದರೂ ಸ್ವಲ್ಪ ಅಲ್ಲಿ ತೊಂದರೆ ಆಗ್ಬೋದು. ಅಂತಹ ವಿಚಾರ ಇರೋದರಿಂದ ಆದಷ್ಟು ಈ ವರ್ಷದ ಅಕ್ಟೋಬರ್ ಒಳಗೆ ಏನಾದರೂ ಮದುವೆ ವಿಚಾರ ಇದ್ದರೆ, ಯಾರು ಮದುವೆ ಆಗಿಲ್ಲ ಅವರು ಮದುವೆ
ಆಗಿ ಆನಂತರ ಯಾರು ಮದುವೆ ಆಗಿದೆ ಅಂತಹ ದಾಂಪತ್ಯ ಜೀವನದಲ್ಲಿಯೂ ಕೂಡ ಸ್ವಲ್ಪ ತೊಂದರೆಗಳು ಬರಬಹುದು. ವಿಶೇಷವಾಗಿ ಮಾತಿನಲ್ಲಿ ಸಂಯಮ ವಹಿಸಿ ತಕ್ಷಣ ಅಗ್ರೆಸಿವ್ ಆಗಿ ಯಾವುದೂ ಕೂಡ ಉತ್ತರ ಯಾರೇ ಇರಲಿ, ಚಿಕ್ಕವರಿರಲಿ ದೊಡ್ಡ ವಯಸ್ಕರಿರಲಿ, ಯಾರಿಗೂ ಕೂಡ ಮಾತನಾಡಬೇಡಿ. ಡಾಕ್ಯುಮೆಂಟ್ಸ್ಗಳ ಮೇಲೆ ಸಹಿ ಮಾಡುವಾಗ, ಲೆಕ್ಕಪತ್ರಗಳಾಗಿರ್ಬೋದು, ಯಾವುದೇ ಒಂದು ಡಾಕ್ಯುಮೆಂಟ್ಸ್ಗಳಲ್ಲಿ ಸಿಗ್ನೇಚರ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ತಾವು ಇರಬೇಕು. ಆನಂತರ ಇನ್ನೊಂದು ತಮಗೆ ಒಳ್ಳೆಯ ಶುಭ ಫಲ ಏನಂದರೆ, ಗುರುಗ್ರಹದಿಂದ ಬಹಳ ಈಗೀಗ ನಾವು ಏನೇನು ಕರ್ಕ ರಾಶಿಯವರಿಗೆ ಸ್ವಲ್ಪ ಅದರದ್ದೇನು ಅಶುಭತೆಯನ್ನು ಹೇಳಿದ್ದೇವೆ, ಆ ಅಶುಭತೆಯನ್ನು ದೂರ ಮಾಡಲಿಕ್ಕೆ ನಿಮ್ಮ ರಾಶಿಗೆ ಗುರುಗ್ರಹದ ಪ್ರವೇಶ ಆಗ್ತಾ ಇದೆ. ವರ್ಷದ ಪ್ರಾರಂಭದಲ್ಲಿ ಗುರುಗ್ರಹ ವ್ಯಯಸ್ಥಾನದಲ್ಲಿದ್ದು ಅವರು ಇರ್ತಾರೆ, ಬಹುಶಃ ಮೇ ತಿಂಗಳವರೆಗೆ ಅಲ್ಲಿದ್ದು ಏನು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಒಳ್ಳೆ ಪ್ರಗತಿಯನ್ನು ಮಾಡಿಕೊಡ್ತಾರೆ. ಆನಂತರ ಆರೋಗ್ಯದಲ್ಲಿ ಈಗಾಗಲೇ ಗುರುಗ್ರಹ ದೃಷ್ಟಿ 8ನೇ ಮನೆಯಲ್ಲಿರೋದ್ರಿಂದ ರಾಹು ಮೇಲೆ ನಿಮಗೆ ಆರೋಗ್ಯದ ಬಗ್ಗೆ ಅಷ್ಟೇನು ಕಾಣ್ತಾ ಇಲ್ಲ. ಯಾವಾಗ ಗುರುಗ್ರಹ ಸ್ವಲ್ಪ ಕರ್ಕ ರಾಶಿಗೆ ಬರ್ತದೆ ಆವಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಆಗ್ತವೆ. ಹಾಗಾಗಿ ಈಗ ಮಿಥುನ ರಾಶಿಯಲ್ಲಿ ಗುರು ಇರೋದರಿಂದ ದುಡ್ಡು, ಹಣ, ಕಾಸು. ಆನಂತರ ಮುಂದೆ ಜೂನ್ ತಿಂಗಳಲ್ಲಿ ಕರ್ಕ ರಾಶಿಗೇನು ಗುರುಗ್ರಹ ಪ್ರವೇಶ ಆಗ್ತದೆ. ನೋಡಿ ಎಂಥ ಅದ್ಭುತವಾದ ಯೋಗವಿದೆ. ಯಾಕಂದರೆ ಸುಮಾರು 12-13 ವರ್ಷ ಆದಮೇಲೆ ಗುರುಗ್ರಹ ತನ್ನ ಉಚ್ಚ ರಾಶಿಗೆ ಪ್ರವೇಶ ಮಾಡ್ತಾರೆ. ಅಂತಹ ಒಂದು ಯೋಗ ಕರ್ಕ ರಾಶಿಯವರಿಗಿದೆ. ಎಲ್ಲ ಗ್ರಹಗಳಲ್ಲಿ ಶ್ರೇಷ್ಠ ಗ್ರಹ ಗುರುಗ್ರಹ. ಅದರಂಥ ಮಹಾನ್ ಗ್ರಹ ಯಾವುದೂ ಇಲ್ಲ. ಅಂಥ ಮಹಾನ್ ಗ್ರಹನೇ ಉಚ್ಚ ಸ್ಥಾನ ಆಗೋದು 12 ರಾಶಿಯಲ್ಲಿ. ಯಾವುದಾದ್ರೂ ರಾಶಿಗೆ ಭಾಗ್ಯ ಸಿಕ್ಕಿದೆ ಅಂದರೆ ಅದು ಕರ್ಕ ರಾಶಿಗೆ. ಕರ್ಕ ರಾಶಿಯಲ್ಲೇ ಗುರುಗ್ರಹ ಉಚ್ಚ ಸ್ಥಾನವನ್ನು ಈ ಜೂನ್ ತಿಂಗಳಲ್ಲಿ 2026ರಲ್ಲಿ ಬರ್ತಾರೆ. ಆವಾಗ ನಿಮ್ಮ ಏನು ಮನೆಯಲ್ಲಾಗಿರ್ಬೋದು, ವ್ಯಾಪಾರದಲ್ಲಿ ಆಗಿರ್ಬೋದು, ತಾವು ಯಾವ ಕಾರ್ಯವನ್ನು ಮಾಡ್ತಾಯಿದ್ದೀರಿ ಆ ಕಾರ್ಯದಲ್ಲಿ ತುಂಬ ಪ್ರಗತಿ ಆಗಿರ್ತದೆ. ಆಮೇಲೆ ಆ ಕಾರ್ಯಗಳನ್ನು ನೀವು ಏನೇನು ತಡೆಗಳಾಗ್ತಾ ಇದ್ದು ಆ ಕಾರ್ಯಗಳಲ್ಲೆಲ್ಲ ಪ್ರಗತಿ ಸಾಧಿಸ್ತೀರಾ. ಸುಖ, ಶಾಂತಿ, ನೆಮ್ಮದಿಯಲ್ಲಿ ವೃದ್ಧಿಯಾಗುತ್ತದೆ. ದುಡ್ಡು, ಹಣ, ಕಾಸು, ಧನ ಸಂಪತ್ತಿಯ ವಿಶೇಷ ಯೋಗಗಳು ತಮಗೆ ಸಿಗ್ತವೆ. ಯಾಕಂದರೆ ಗುರು ತನ್ನ ಸ್ವಂತ ರಾಶಿಯಲ್ಲಿ ಕರ್ಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಬರ್ತಾ ಇದ್ದಾನೆ. ಅಂದರೆ ಒಂಥರ ಕೇಂದ್ರ ಸ್ಥಾನ ಅವರಿಗೆ ಪ್ರಾಪ್ತಿಯಾಗುತ್ತದೆ. ಆನಂತರ ಅವರ ದೃಷ್ಟಿನೂ ಕೂಡ 5ನೇ ಮನೆ, 7ನೇ ಮನೆ ಮತ್ತು 9ನೇ ಮನೆ. ಇದು 5 ಮತ್ತು 9ನೇ ಮನೆ ಇದೆ, ಅದು ತ್ರಿಕೋನ ಸ್ಥಾನ ಅಂತ ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಆ ತ್ರಿಕೋನ ಸ್ಥಾನ ಮತ್ತು ಕೇಂದ್ರ ಸ್ಥಾನ ತುಂಬ ಶುಭ. ಮತ್ತು 7ನೇ ಮನೆಯೂ ಕೂಡ ಗುರುಗ್ರಹ ದೃಷ್ಟಿ ಇರೋದ್ರಿಂದ ಅದು ಕೇಂದ್ರ ಸ್ಥಾನದಲ್ಲಿ ದೃಷ್ಟಿ ಇದೆ. ಹಾಗಾಗಿ ಗುರುವಿನ ದೃಷ್ಟಿ ಏನು ಬಹಳ ಶುಭವಾದ ದೃಷ್ಟಿ ಇರೋದರಿಂದ ಅಂತಹ ಗುರುಗ್ರಹ ತಮಗೆ, ಮತ್ತು ಅದರಲ್ಲಿ ವಿಶೇಷವಾಗಿ ಕಲೆ, ಸಾಹಿತ್ಯ, ಯಾರಾದರೂ ಲೇಖನ ಮಾಡುವವರು, ಮತ್ತು ಯಾರಾದರೂ ಟೀಚರು, ಪ್ರೊಫೆಸರರು, ಮಾರ್ಗದರ್ಶಕರು, ಗುರುಗಳು, ಗುರು ಹಿರಿಯರು ಆಗಿರ್ಬೋದು. ಆಮೇಲೆ ವಿದ್ಯಾರ್ಥಿಗಳು, ವಿಶೇಷವಾಗಿ ಸ್ಟೂಡೆಂಟ್ಸ್ ಇರೋದು, ಅವರ ಜೀವನದಲ್ಲೆಲ್ಲ ತುಂಬ ಸುಖ, ಶಾಂತಿ, ನೆಮ್ಮದಿ, ಸನ್ಮಾನದಲ್ಲಿ ಅಭಿವೃದ್ಧಿ ಆಗ್ತದೆ. ಆನಂತರ ಮಹಿಳೆಯರು ವಿಶೇಷವಾಗಿ ಏನಿದ್ದಾರೆ ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಬಹಳ ಪ್ರಗತಿ ಆಗ್ತದೆ. ಆದರೆ ಕರ್ಕ ರಾಶಿ ಏನಪ್ಪ ಅಂದರೆ ಸ್ವಲ್ಪ ಚಂದ್ರಗ್ರಹದ ರಾಶಿ ಇರೋದರಿಂದ ಇಮೋಷ್ನಲ್ವಾಗಿ ಬಹಳ ಎಚ್ಚರಿಕೆಯಿಂದಿರಬೇಕು. ಬೇಗ ನಿಮಗೆ ಬೇರೆಯವರು ಮಾತಿನಲ್ಲಿ ಅವರು ಹಿಡಿತದಲ್ಲಿ ಇಟ್ಕೋತಾರೆ ಮತ್ತು ಅವರಿಗೋಸ್ಕರ ನೀವು ಬೇಗನೆ ಕೆಲಸ ಕಾರ್ಯಗಳು ಮಾಡ್ಬೋದು. ಅದೊಂದು ಸ್ವಲ್ಪ ಎಚ್ಚರಿಕೆ ಆಗಿರಬೇಕು. ಆನಂತರ ಭಾಗ್ಯದಲ್ಲಿ ಅಭಿವೃದ್ಧಿ ಆಗ್ತದೆ. ಗುರುಗ್ರಹ ಭಾಗ್ಯಸ್ಥಾನವನ್ನು ನೋಡ್ತಾನೆ. ಅದಕ್ಕೋಸ್ಕರ ವಿಶೇಷ ನಿಮ್ಮ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ, ನೌಕರಿ ಮಾಡೋರಿಗೆ ಪದೋನ್ನತಿ ಮತ್ತು ಸ್ಥಳ ಪರಿವರ್ತನೆ, ಯಾವುದಾದ್ರೂ ಪದೋನ್ನತಿಗಾಗಲಿ
ಒಳ್ಳೆಯ ಕಾರ್ಯಕ್ಕಾಗಲಿ ಸ್ಥಳದ ಪರಿವರ್ತನೆ, ತಾವಿರುವ ಸ್ಥಾನ ಪರಿವರ್ತನೆಯೂ ಕೂಡ ಆಗಬಹುದು. ಅಂತಹ ಗುರುಗ್ರಹ ತಮ್ಮ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಪ್ರಾಪ್ತಿ ಮಾಡ್ಕೋತಾ ಇದ್ದಾರೆ. ಅಂತಹ ಗುರುಗ್ರಹ ವಿಶೇಷವಾಗಿ ಮಹಾವೀರ ಸ್ವಾಮಿ ಅವರ ಜಪ ತಪ ಅನುಷ್ಠಾನ ಮಾಡಿ, ಮತ್ತು ನಾವು ಈಗಾಗಲೇ ಹೇಳಿದು ವರ್ಷದ ಪ್ರಾರಂಭದಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಮುಗಿಯುವವರೆಗೆ ಯಾವುದೇ ಹೊಸ ನಿರ್ಣಯ ತಗೊಳ್ಬೇಡಿ. ಯಾಕಂದರೆ ಇಲ್ಲಿ 4-5 ಗ್ರಹಗಳು ಮಕರ ರಾಶಿ ಮತ್ತು ಕುಂಭ ರಾಶಿಯಲ್ಲಿ ಬರೋದರಿಂದ ನಿಮ್ಮ ಕರ್ಕ ರಾಶಿಯವರಿಗಷ್ಟೇ ಶುಭ ಫಲವಿಲ್ಲ. ಆ ಟೈಮಲ್ಲಿ ನವಗ್ರಹಗಳ ಜಪ ಮಾಡಿ, ನವಗ್ರಹಗಳ ತೀರ್ಥಂಕರ ವಿಶೇಷವಾದ ಅನುಷ್ಠಾನ ಮಾಡಿ, ಯಾರಾದರೂ ಶಕ್ತಿ ಅನುಸಾರವಾಗಿ ಶಕ್ತಿ ಜಾಸ್ತಿ ಇದ್ದರೆ ಅಂಥವರು ನವಗ್ರಹ ಆರಾಧನೆ ಮಾಡಿ, ನವಗ್ರಹಗಳ ಏನು ತೀರ್ಥಂಕರ ಜಪ ಇದೆ ಆ ಜಪಗಳಿಂದ ಟೈಮ್ ಇದ್ದರೆ 108 ಆಹುತಿಗಳನ್ನು ಮಾಡಿ ಪ್ರತ್ಯೇಕ ಗ್ರಹಗಳದು, ಇಲ್ಲಾದ್ರೆ ಅಟ್ಲೀಸ್ಟ್ 27 ಆದರೂ ಪ್ರತ್ಯೇಕ ಗ್ರಹಗಳದ ಆಹುತಿಯನ್ನು ಮಾಡಿ, ಮತ್ತು ಆಯಾ ಗ್ರಹಗಳದ್ದು ಏನೇನು ದಾನ ಇದೆ ಆ ದಾನ ಆ ಟೈಮಲ್ಲಿ ಮಾಡಿ. ಯಾಕಂದರೆ ಜನವರಿ ಫೆಬ್ರವರಿ ಮಾರ್ಚ್ ಸ್ವಲ್ಪ ತಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಈ ರೀತಿ ಹೇಳೋದ್ರಿಂದ ತಾವು ಭಯ ಪಡೋದೇನು ಬೇಡ, ಆದ್ರೂ ಒಂದು ಜಾಗೃತಿಯಾಗಿ ತಾವು ಇರಬೇಕು. ಆನಂತರ ಶನಿ ಗ್ರಹ ಏನಿದೆ ಅದು 9ನೇ ಮನೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಭಾಗ್ಯಸ್ಥಾನದಲ್ಲಿ ತಮ್ಮ ಕರ್ಕ ರಾಶಿ ಕರ್ಕ ಲಗ್ನದಿಂದ 9ನೇ ಮನೆ ಭಾಗ್ಯಸ್ಥಾನ, ಧರ್ಮಸ್ಥಾನ, ಆ ಸ್ಥಾನದಲ್ಲಿ ವಿರಾಜಮಾನರಾಗಿರೋದ್ರಿಂದ ಆಧ್ಯಾತ್ಮಿಕ ಶಕ್ತಿ, ತೀರ್ಥಯಾತ್ರೆಗಳು, ಗುರು ಹಿರಿಯರ ಸೇವೆ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಇಂತಹ ಕಾರ್ಯಗಳಲ್ಲಿ ತಮ್ಮ ಪ್ರಗತಿ ಜಾಸ್ತಿ ಆಗ್ತದೆ. ಆಮೇಲೆ ಗುರುಗ್ರಹ ಕೂಡ ತನ್ನ ಸ್ವಂತ ಮನೆ ಭಾಗ್ಯಸ್ಥಾನವನ್ನೇ ನೋಡೋದರಿಂದ, ದೃಷ್ಟಿ ಇರೋದರಿಂದ ತಾವು ಇರುವ ಸ್ಥಾನದಲ್ಲಿ ತಮ್ಮನ್ನು ತುಂಬ ಗೌರವದಿಂದ ನೋಡಿಕೊಳ್ತಾರೆ. ಮತ್ತು ತುಂಬ ತಾವು ಮಾಡುವ ಕೆಲಸ ಕಾರ್ಯಗಳಿಂದ ಅನೇಕ ಜನರಿಗೆ ಉತ್ತಮ ಲಾಭ ಪ್ರಾಪ್ತಿಯಾಗುತ್ತದೆ. ತಮ್ಮ ನಾಯಕತ್ವ ಏನಿದೆಯೋ ಅದು ಎಲ್ಲರೂ ತುಂಬ ತಾವು ಮಾಡುವ ಮಾರ್ಗದರ್ಶನ, ಗೈಡು ಅವೆಲ್ಲ ತುಂಬ ಜನರಿಗೆ ಫಲ ಕೊಡ್ತದೆ. ಮತ್ತು ರೈತಾಪಿ ವರ್ಗದವರಿಗೂ ಕೂಡ ತುಂಬ ಒಳ್ಳೆ ಯೋಗಗಳು 2026ರಲ್ಲಿ ಕೂಡಿ ಬರ್ತಾ ಇದ್ದಾವೆ. ಹಾಗಾಗಿ ಒಟ್ಟಾರೆ 2026 ಕರ್ಕ ಮತ್ತು ಕರ್ಕಾಟಕ ರಾಶಿಯವರಿಗೆ ಉತ್ತಮ ಫಲಗಳಿಂದ ಕೂಡಿದೆ. ಅದರದ ಸದುಪಯೋಗವನ್ನು ಪಡೆದುಕೊಳ್ಳಿ. ಆಮೇಲೆ ನಿಮ್ಮ ರಾಶಾಧಿಪತಿ ಮತ್ತು ಲಗ್ನಾಧಿಪತಿ ಕರ್ಕ ಇರೋದರಿಂದ, ಕರ್ಕ ರಾಶಿಗೆ ಚಂದ್ರಗ್ರಹ ಇರೋದರಿಂದ ಪ್ರತಿದಿನ ನಿಮ್ಮಿಂದ ಆದಷ್ಟು ಅಕ್ಕಿ, ಸಕ್ಕರೆ, ಹಾಲು, ಮೊಸರು, ಶ್ವೇತ ಪುಷ್ಪ, ಶ್ವೇತ ವಸ್ತ್ರ, ಶುಭ ಏನು ಬಿಳಿ ವಸ್ತುಗಳಿದ್ದಾವೆ ಅವುಗಳನ್ನು ಪ್ರತಿದಿನ ಯಥಾಶಕ್ತಿ ನಿಮ್ಮ ಶಕ್ತಿ ಅನುಸಾರವಾಗಿ ದಾನ ಮಾಡ್ತಾ ಇರ್ರಿ. ಅದರಿಂದ ನಿಮಗೆ ಇನ್ನೂ ಒಳ್ಳೆ ಉತ್ತಮ ಫಲ ಪ್ರಾಪ್ತಿಯಾಗುತ್ತದೆ. 2026 ನಿಮ್ಮ ಕರ್ಕ ರಾಶಿಯವರಿಗೆ ಎಲ್ಲ ಶುಭ ಫಲಗಳು ಪ್ರಾಪ್ತಿಯಾಗಲಿ, ಅವರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಅವರಿಗೆ ಅವರ ಪರಿವಾರದವರಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂಥೇಳಿ ಈ ಸಮಯದಲ್ಲಿ ಶುಭ ಭಾವನೆಯನ್ನು ಮಾಡುತ್ತಾ ಓಂ ನಮಃ ಸಿದ್ಧಿಭ್ಯಃ.